ಮತ್ತೆ ಕುಡಿಯಕ್ ಶುರು ಮಾಡ್ಕೊಂಡೆ ನೀನು. ನಿಮ್ಮ ಅಪ್ಪನ ಮನೆ ದುಡ್ಡಿಂದ ಕುಡಿತಾ ಇಲ್ಲ, ನನ್ನ ದುಡ್ಡಲ್ಲಿ ಕುಡಿತಾ ಇರೋದು. ಆ ನೀರು ತಗೊಂಬ ಹಾಕಿಲಿ. ನಾನು ಗೊತ್ತಾ, ನನ್ನ ಹಳೆ ಡವ್ವು ಸಾಕು ತುಂಬ ನೆನಪಿಗೆ ಬರ್ತಿದ್ದಾಳೆ. ಅವಳು ನನಗೆ ಎಷ್ಟು ಪ್ರೀತಿಸ್ತಿದ್ದೆ ಗೊತ್ತಾ ನಾನು. ಅವಳನ್ನ ಪ್ರೀತಿಸ್ಬೇಕಾದ್ರೆ ನನ್ನನ್ನ ಯಾಕೆ ಮದುವೆ ಆದ? ನಾನು ನಿನಗೆ ಬೇಕಂತ ಮದುವೆ ಆಗಿಲ್ಲ. ಎಲ್ಲ ನಂಗೆ ಜಬರ್ದಸ್ತಿ ಮಾಡಿ ಮೋಸ ಮಾಡಿ ನನಗೆ ಹಿಂಸೆ ಕೊಟ್ಟು ಮದುವೆ ಮಾಡಿಸ್ಬಿಟ್ರು. ನಿನ್ನ ಲವರ್ ತುಂಬ ಕೆಟ್ಟೋಳಲ್ಲ. ಇನ್ನೊಂದ್ಸತಿ ಅವ್ರು ಸುದ್ದಿ ಹತ್ತಿದ್ರೆ ಬೆಲ್ಟ್ ಬಿಚ್ಕೊಂಡು ನಿನ್ನ ಚರ್ಮ ಸುಲ್ಬಿಡ್ತೀನಿ, ಚರ್ಮ. ಸರಿ ಸಾರಿ. ರುಕೋ ಜರ, ಸ್ವಲ್ಪ ಕುಡಿ. ಇಲ್ಲ ಕುಡಿ, ಎಲ್ಲರೂ ಸಾಯಿಸ್ಬಿಡ್ತೀನಿ ನೋಡು. ತಗೋ. ನಿಮ್ಗೆ ಗೊತ್ತಾಯ್ತಾ, ನನ್ನ ಲವರ್ ಗರ್ಲ್ಫ್ರೆಂಡ್ ನನಗೆ ಎಷ್ಟು ಇಷ್ಟಪಡ್ತಿದ್ಲು, ನನಗೆ ಎಷ್ಟು ಇದು ಮಾಡ್ತಿದ್ಲು. ಪ್ರಾಣ ಕೊಡೋಣ. ನನ್ನ ಎದುರಿಗೆ ನಿನ್ ಗರ್ಲ್ಫ್ರೆಂಡ್ ಇಷ್ಟ ಮಾತಾಡ್ತೀಯಾ? ನಂಗೊಂದು 90 ಹೇಳು ಗುರು. 190 ಬಿಸಾಕಿದ್ಕೆ ಥ್ಯಾಂಕ್ಸ್ ಮಗ. ಏನ್ ಗುರು ಒಬ್ನೇ ಕುಡಿತಾ ಇದೆಯಲ್ಲ, ನಂಗೊಂದು 90 ಹೇಳು ಗುರು. 190 ಕೊಡು ಸಾಯ್ಲಿ. ಥ್ಯಾಂಕ್ಸ್ ಗುರು. ಭಾನುವಾರ ನಮ್ಮ ಮನೆ ಗೃಹ ಪ್ರವೇಶ, ಮಿಸ್ ಮಾಡ್ದೆ ಬರ್ಬೇಕಪ್ಪಾಜಿ. ಮನೆ ಕರ್ಸ್ಬಿಟ್ಟ. ನಿನ್ ಹತ್ರ 90 ಕಾಸಿಲ್ದೆ ದಿನ ನಾನ್ ಕೊಡಿಸ್ತಾ ಇದ್ನಲ್ಲೋ. ಕಾಸಿಲ್ಲ ಅಂತ ಯಾವನ್ ಹೇಳಿದ್ದು? ಈ ಹುಚ್ಚನ್ ಯಾವನ ಸ್ವಂತ ಕಾಸಲ್ಲಿ ಕುಡಿತಾನ? ಅಪ್ಪಾಜಿ ಗೃಹ ಪ್ರವೇಶ ಮಿಸ್ ಮಾಡ್ದೆ ಬರ್ಬೇಕು. ಅಪ್ಪಾಜಿ ಒಬ್ನೇ ಕುಡಿತಾ ಇದೆಯಲ್ಲ, ನಂಗೊಂದು 90 ಹೇಳು. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ, ಏನಾಗಲ್ಲ ಮಾಡ್ಕೊಳ್ಳಿ. ನಮ್ಮ ಮಂದಿ ಯಾಕೆ ಮುಂದ್ ಬರಂಗಿಲ್ವ? ಯಾಕಪ್ಪ ಅಂತಂದ್ರ ಇವ್ರ ತೊಡಿ ಸಂದಾಗ ಸಿಗಿಸ್ಕೊಂಡ್ ಬೆಳಿಗ್ಗೆ ಮುಕ್ಕಳಿಗೆ ಬಿಸಿಲು ಬೀಳು ಮಠ ಮಾಡ್ಕೊಂಡಿರ್ತಾರ. ಮತ್ ಇವ್ರ ಕಟ್ಟಿ ಮ್ಯಾಗ ಚಾ ಅಡ್ಡಾದಾಗ ಪಬ್ಜಿ ಆಡ್ಕೊಂಡ್ ಕುಂದಿರ್ತಾರ. ದುಡಿಯಂಗಿಲ್ಲ, ದುಃಖ ಬಿಡಂಗಿಲ್ಲ ಶಂಟ. ಮತ್ ಇವ್ರ ಫೋನ್ ಲೋನ್ ಮ್ಯಾಗ ಕೊಂಡಿರ್ತಾರ. ಅಣ್ಣ ಮತ್ ಮೊಬೈಲ್ ಕಂತ ಯಾರು ತುಂಬ್ತಾರಣ್ಣ? ಅಂತ ದೋಸ್ತರ ಕಡೆ ಭಿಕ್ಷೆ ಬಿಡುದು, ನೀ 100 ಕೊಡ 200 ಕೊಡ ಅಂತ. ಇವ್ರ ತೊಡಿ ಸಂದಾಗ ಸಿಗಿಸ್ಕೊಂಡ್ ಇವ್ರ ತಮ್ಮ ದೊಡ್ಡ ಹಾಕೊಂಡ್ ಹೊರತು ಇವ್ರ ಜೀವನದಾಗ ಏನ್ ದೊಡ್ಡವ್ರ ಆಗಂಗಿಲ್ಲ. ಮತ್ ಇವ್ರಿಗೆ ಹೆಣ್ಣಿಗೆ ಯಾರು ಕೊಡ್ಬೇಕು ಅಣ್ಣ? ಸಾಂಗ್ಲಿ ಐತಲ್ಲ ಅಂತಾರ ಇವ್ರ. ಮತ್ ನಿನ್ನ ಪಬ್ಜಿ ಆಡ್ತಾನ? ಪಬ್ಜಿ ಅವ್ನವ್ನ ಹಾಡ. ಇವತ್ತು ನಮ್ಮ ಬೀದಿಲಿ ಒಂದು ಹುಡುಗ ಚಡ್ಡಿ ಹಾಕಲ್ದೆ ಓಡ್ತಿತ್ತು. ಅದಕ್ಕೆ ನಾನು ಹುಡುಗ ಕರೆದ್ಬಿಟ್ಟು ಯಾಕೋ ಪುಟ್ಟ ನಿಮ್ಮ ಚಡ್ಡಿ ಹಾಕಿಲ್ವ ಅಂತ ಕೇಳಿದೆ. ಅದಕ್ಕೆ ಅವ್ರವ್ವ 2 ಗಂಟೆಯಿಂದ ನಾನು ಹುಡುಕ್ತಾವಳೆ. ಅಂಥದ್ದು ಏನು ಕೇಳಬಾರ್ದು ಕೇಳಿದೆ ಅಂತ ಗೊತ್ತಾಗ್ತಿಲ್ಲ ನಾನು. ಕನ್ನಡದ ಕೋಟ್ಯಾಧಿಪತಿ ಒಳಗ 5 ಕೋಟಿ ರೂಪಾಯಿದ ಪ್ರಶ್ನೆ ಕೇಳಿದ್ರು ದೋಸ್ತ ನನಗ. ಇಂಥ ಕೊರಿಯುವ ಚಳಿ ಒಳಗ ತಿಂಗಳಿಗೆ ಒಂದೇ ಸಲ ಜಳಕ ಮಾಡ್ತಾನ ಅವ ಯಾರು ಅಂತೇಳಿ 5 ಕೋಟಿ ರೂಪಾಯಿ ಒಯ್ದು ಹೊಳೆ ಹೋಗಿರಿ ಅಂದಿನ. ಆದ್ರೆ ನಿನ್ನ ಹೆಸರು ಹೇಳಿಲ್ಲ ದೋಸ್ತನ. ಈ ಹುಡುಗ ಏನ್ ಸಾಕಾಗಿದ್ದಲ್ಲ? ಹೂ ಕಣೆ, ಅವ್ನ್ ನನ್ನೇ ನೋಡ್ತಿದ್ದ ಕಣೆ. ನನ್ನೇ ನೋಡ್ತಿದ್ದು. ಏನಿಲ್ಲ, ನನ್ನೇ ನೋಡ್ತಾ ಇದ್ದಿದ್ದು. ಮುಚ್ಚೆ ನನ್ನೇ ನೋಡ್ತಿದ್ದು. ಏನು ಇವಾಗ ಇಬ್ರಿಗೂ ಬೇಡ, ಅವನ್ನೇ ಕೇಳ್ಕೊಂಡ್ ಬರೋಣ. ಬೇಕಾದ್ರೆ लेकिन ये साला कर क्या रहा है यहाँ पे? ಇಂಡಿಯನ್ ಆರ್ಮಿ ಮೆಡಿಕಲ್ ಹೆಂಗಿರ್ತದ ಅಂತ ಹೇಳಿ ಒಬ್ಬ ಅಣ್ಣ ನನ್ನ ಕೇಳತ್ತಿದ್ದ ಕಮೆಂಟ್ನಾಗ. ಅವಂಗ ಒಂದು ಸ್ಟೋರಿ ಹೇಳ್ತಾನೆ, ನನ್ನ ಜೋಡಿ ನಡೆದಿದ್ದ. ಪ್ಲೀಸ್ ಲೇಡೀಸ್ ಯಾರು ನೋಡಕ್ ಹೋಗ್ಬೇಡ್ರಿ ಇದನ್ನ. ರನ್ನಿಂಗ್ ಹೊಡೆದ್ ಕೂಡಲೇ 2 ದಿನ ಆದ್ಮೇಲೆ ಮೆಡಿಕಲ್ ಇತ್ತ. ನಾ ಮತ್ ನನ್ ದೋಸ್ತ್ ಹೋಗಿದ್ದೇವ್. ನನ್ ದೋಸ್ತ್ ಫಸ್ಟ್ ಟೈಮ್ ರನ್ನಿಂಗ್ ಹೊಡೆದಾನ, ನಾ 2ನೇ ಸಲ. ಒಳಗ್ ಹೋದ್ ಕೂಡಲೇ 40 ಮಂದಿ ಒಳಚಡ್ಡಿ ಮ್ಯಾಗ ನಿಂತ್ ಬಿಟ್ಟಾರ. ಇವ್ ನೋಡಿ ಗುಚ್ಚಾಗ್ಬಿಟ್ಟಾನ. ಯಾಕಂದ್ರೆ ಫಸ್ಟ್ ಟೈಮ್ 40 ಮಂದಿ ನೋಡೋದ ಒಳಚಡ್ಡಿ ಮ್ಯಾಗ. ಅದು ಒಳಗ ಅವ್ನ್ ಕರ್ಕೊಂಡ್ ಹೋದ್ನಿ, ಮೆಡಿಕಲ್ ಚೆಕ್ ಮಾಡ್ತಾರೋ ಬಾ ಅಂತೇಳಿ.
ಬರಾಕ ತಯಾರಿಲ್ಲ, ಹಂಗ ಹಿಂಗ ಮಾಡಿ ಕರ್ಕೊಂಡ್ ಹೋದ್ನಿ. ಒಳಗ್ ಹೋದ್ ಕೂಡ್ಲಿ ಇವ್ ಅರ್ಬಿ ಕಳ್ದ, ನಾನು ಅರ್ಬಿ ಕಳ್ದಿ. ನಿಕ್ಕರ್ ಮ್ಯಾಗ ಇಬ್ರು ನಿಂತು. ಒಬ್ಬ ಆಫೀಸರ್ ಬಂದ್ ಏನ್ ಅನ್ಬೇಕಾ, ನಿಕ್ಕಲು ಮಾದರ್ಚ ತಂದ್ ಬಿಟ್ಟ. ಸಿದ್ದೆ ಹುಚ್ಚಾಗ್ಬಿಟ್ಟು, ಸಿದ್ದೆ ಹುಚ್ಚಲಿ ಏನ್ ಕೇಳ್ಬೇಕ ನನ್ನ ಮುಕ್ಳಿದು ಹಟ್ಗಿಟ್ಟಾರ್ಲಿ ಅಂತ ಅನ್ನಕತ್ತ. ಇಲ್ಲಿ ಬುಸುಡಿಕೆ ಮೆಡಿಕಲ್ ಚೆಕ್ ಮಾಡಾಕ ನಿಕ್ಕರ್ ತೆಗಿಬೇಕಂತ ನಾ. ಆಮೇಲೆ ಹೂ ಅಂತೇಳಿ ಹೆಂಗೋ ನಿಕ್ಕರ್ ತೆಗೆದ ನಿಂತು ಬಿಟ್ಟು. ಒಬ್ಬೊಬ್ರು ಹೆಂಗ್ ಸಾಮಾನ್ ತೋರ್ಸತ್ತಾರ, ಬಂಗಾರ ತೋರ್ಸಂಗಲ್ ಕೊಳ್ಳಾಗಿಂದ ಹಂಗ ತೋರ್ಸತ್ತಾರ ಸಾಮಾನ್ ಅದನ್ನ. ಆಮೇಲೆ ಸಿದ್ಯಾ ಗಪ್ ನಿಂತ. ಮೆಡಿಕಲ್ ಚೆಕ್ ಮಾಡಾಕ ಆ ಕಡೆಯಿಂದ ಡಾಕ್ಟರ್ ಬಂದ. ತಳಗ್ ಬಗ್ ಬಿಡ ಅಂತ ಸಿದ್ಯಾಗ ಅಂದ್ಬಿಟ್ಟ. ತಳಗ್ ಬಗ್ ಬಿಡ ಅಂದ್ಕೂಡ್ಲೆ ಸಿದ್ಯಾ ಕಿಕ್ಕಿ ನಾಕ್ಬಿಟ್ಪ. ಅದನ್ನ ಕೇಳಿ 40 ಮಂದಿ ಎಲ್ಲಾ ನಾಕ್ಬಿಟ್ರು. ಇಂಡಿಯನ್ ಆರ್ಮಿ ಆಫೀಸರ್ ತಲ್ಯಾಗ ಏನಾತ್ ಯಾರು ಗೊತ್ತು, ಇಂಥ ಜೋಡಿ ಜಗಳ ಮಾಡಿದ್ ಯಾರು ಗೊತ್ತು. BP ಹಾಯ್ ಆಗಿ ತಿರ್ಗಾಡಿ ಸಿದ್ಯಾನ ಬಡದ್ಬಿಟ್ಟ. ಯಾರು ಬರ್ತಾರ ಅವ್ರು ಬಡ್ಯಾಕತ್ರಿ, ಎಲ್ಲಾರು ಹೇಳಕತ್ರಿ ಇವ್ರು ಬಡೀರಿ ಅಂತೇಳಿ. ಅವ್ನು ಮೆಡಿಕಲ್ ಮುಗಿಮಟ ಬಡಿಸೋದ ಮಾಡ್ಯಾನವ. ಮೆಡಿಕಲ್ ಎಲ್ಲ ಚೆಕ್ ಆತು, ಹಿಂದ್ ಮುಳ್ವಾದಿ ಎಲ್ಲ ಚೆಕ್ ಮಾಡಿರು, ಏನೂ ಹಾಕಿಲ್ಲ, ಎಲ್ಲಾರ್ದು ನಾರ್ಮಲ್ ಬಂತು, ಸ್ವಲ್ಪ ಮನೆ ಬಂತು ಮುಳ್ವಾದಿದ್ದನ. ಆಮೇಲೆ ಮುಂದ್ ಬಂದ ತಡ್ ಇಸ್ಕಾಕತ್ರ. ಸಿದ್ಯಾನ್ ಫಸ್ಟ್ ಟೈಮ್ ಅಲ್ಲ ಅಂದ್ರ ಬೀಜ ಇಸ್ಕಾತಿರ. ದೊಡ್ಡ ಸಂದೇಹ ಇತ್ತು ನೋಡಕ್ ಟೆಸ್ಟ್ ಮಾಡಾಕ. ಡೈರೆಕ್ಟ್ ಫುಲ್ಲ ಹೇಳತ್ತೆ ನಿಮಗ. ಆಮೇಲೆ ಸಿದ್ಯಾನ್ ಹಿಚ್ಕಿರು, ಸಿದ್ಯಾ ಕಿಕ್ಕಿ ನಾಕ್ಬಿಟ್ಟ. ಮೊದ್ಲ ಟಾರ್ಗೆಟ್ ನಾಗ ನಾನು ನಕ್ಕಿದ್ದಕ್ಕೆ ಎಲ್ಲಾರು ಮೊದ್ಲು ನಾಕರ ಬಾ ಬಿಡ್ತಾರಲ್ಲಿ ಟಾರ್ಗೆಟ್ ನಾಗ ನಾನು ಮತ್ತೇನೈತೆ ಜೋರ್ಸಿ ಹಿಚಕ್ ಬಿಟ್ಟು ಸಿದ್ಯಾ ಅಂದ ಬೀಜ ಕಂಗಾಲ್ ಆಗ್ಬಿಟ್ಟು ಸಿದ್ಯಾ ಗಪ್ಪ. ಒಟ್ಟ ಮೆಡಿಕಲ್ ಮುಗಿಮಟ ಮಾತೇ ಇಲ್ಲ, ಬರೀ ಹಿಂಗ ಮಾಡ್ಕೊಂಡ್ ಅಡ್ಡಾಡಿದಾನವ. ಕರಿಯಾ ಹೋಗಲೇ ಗುಂಗುರ್ ಕೂದ್ಲು. ನನ್ ಗುಂಗುರ್ ಕೂದ್ಲೆ ಡ್ಯೂಟಿ ಫೈಲರ್ ಸರಿ ಮಾಡ್ತಾರೆ. ನಿನ್ ಕಲ್ಲರು ಯಾ ಕಳಿಸ್ತೀರ ಈಗ? ಅಯ್ಯೋ ಹುಚ್ಚ ಬಂದ. ನೀವು ಅಮೇರಿಕಾದವರ? ಅಲ್ಲ. ನೀವು ಅಮೇರಿಕಾದವರು ಅಲ್ಲ ಮರೆ, ನಾ ಭಾರತದವಳು. ಇಲ್ಲ, ನೀವು ಅಮೇರಿಕಾದವರು. ಹೌದು, ನಾನು ಅಮೆರಿಕದವಳು. ಏನೀಗ? ಮತ್ತೆ ನೋಡೋದಿಕ್ಕೆ ನೀವು ಭಾರತದವರಾಗಿ ಕಾಣ್ತಾ ಇದ್ದೀರಾ. ಆತ್ರಿ ಇದು ಕೊಂಚ ಪೋಯಮರ್ ಕಲ್ಸ್ರ ಬಿಟ್ಟು ಬಾಂಡ್ಯಾರ ತಿಕ್ಕಿ ಬರ್ತೀನಿ ಅಂತ ಹಾಡ ಕಲ್ಸ್ರ ಹಾಡ. ಬಾಯವ್ವ ನನ್ನ ಬಂಗಾರ, ನನ್ನ ಮೊಮ್ಮಗ. ಚಯ್ಯವ್ವ ಚೈಕುಂಡೆ, ಮನಿಯೆಲ್ಲ ಬೆಳಕುಂಡೆ, ರಾಘವನ ಕುಂಡೆ ಭಗವಂಡೆ. ಅತ್ ಏನ್ ಹಾಡು ಕುಂಡಿ ಗಂಡೇನು ಏನ್ ಚಂದ ತಾಯಿ. ನಾಳೆಗ್ ಅದನ್ನು ಅದೇ ಕದಿಬೇಕೇನು? ಇದೇನ ಹಾಡ್ದ ತಂಗಿ? ನಿನ್ನ ಗಂಡವ್ರು ಇವೇ ಹಾಡ ಕಲ್ಸ್ ದೊಡ್ಡವ್ ಮಾಡಿದ್ಯವ್ವ. ಚಲೋ ಮಾಡಿದ್ಯವ. ಮಂದ್ಯ ನನ್ನ ಮಕ್ಳ ನನ್ನ ಯಾರು ಬಂದವ್ರ ಮುಂದ್ ಹೂಸ್ ಹೊಡ್ಕೊತ ಅದಕ್ಕೆ ಹೊಡಿತಾನೆ ನನ್ನ ಮಗ ಇಂತ ಹಾಡ ಹಾಡಿದಿತ್ ಹೇಳಿ. ಅಯ್ಯ ಬಂದ್ರೆ ಏನ್ ಮಾಡ್ಬೇಕು? ಏನ್ ಬೀಗರು ಬಂದ್ರ ಬೀಗರು ಮುಂದಿನಿ ನಮ್ಮ ತಮ್ಮ ಅಣ್ಣ ಇಬ್ರು ಕೂಡ ಮಾತ್ ಹೇಳತ್ತಾರ, ನಿನ್ನ ಮಗ ಟಾರ್ ಪುರ ಹೊಡೆದೆ ಹೊಡಿತಾನ. ಹೊಟ್ಟೆ ಗ್ಯಾಸ್ ಆದ್ರೆ ಏನ್ ಮಾಡ್ಬೇಕೀಗ? ಎಂತ ಗ್ಯಾಸಿನ ಕಂಪ್ನಿನೇ ಇಡಬೇಕಾಗ್ತದ. ಆ ಟೈಪ್ ಆ ತಾಯಿ ಹೊಡ್ಯೋದು ಎಂತ ನೋಡಿ ಎಂತವ್ರ ಮನಿಗ್ ಕೊಟ್ರು. ದೇವ ನಿಮ್ ಖಾನ್ದಾನ್ದಾಗ ಯಾರು ಹೊಡ್ಯಾಲೆ ನೋಡು. ನೀವು ನಮ್ ಖಾನ್ದಾರ್ ಮ್ಯಾಗ ಹೋಗ್ಬೇಡ ನೋಡತ್ತಿ. ನಾ ಹೇಳ್ತೀನಿ ಈಗೇನ್ ನೋಡ ಮಾತ್ರ ನಾ ಹೇಳ್ತೀನಿ ಚಂದ ಹಂಗಿಲ್ಲ ನೋಡು. ಇದನ್ನು ಅಂತದೇ ಹುಟ್ಟ್ಯದ ನೋಡಿ. ಜಕಟ್ಟೆ ಮೂಸ್ ಹೊಡ್ಯೋದು ಹೇಳೋದು ತಿನ್ನೋದೈತೆ. ನಮ್ ಖಾನ್ದಾನ್ ಬಗ್ಗೆ ಮಾತಾಡ್ತೀನಿ. ಅಮ್ಮ ಇದ್ ಯಾರಮ್ಮ? ಅವರು ಬಿಗ್ ಬುದ್ಧ ಅಂತ ಕಂದ. ಬಿಗ್ ಬುದ್ಧ ಅಂದ್ರೆ? ಅವ್ರೇನ್ ಮಾಡಿದ್ರು ಗೊತ್ತಾ, ಮಧ್ಯರಾತ್ರಿ ಎದ್ದು ಹೋಗಿ ಬೋಧಿ ವೃಕ್ಷದ ಕೆಳಗ್ ಕುತ್ಕೊಂಡು ಅವರಿಗೆ ಜ್ಞಾನೋದಯ ಆಯ್ತು. ಮಧ್ಯರಾತ್ರಿ ಅಮ್ಮ ಅಂತ ಕತ್ತೆ ತೆಪ್ಪಗ್ ಬಿತ್ಕೋ ಅಂತ. ನಂಗೂ ಇಷ್ಟೊತ್ತಿಗೆ ಜ್ಞಾನೋದಯ ಆಗ್ತಿತ್ತು ಏನೋ, ಯಾರಿಗೊತ್ತು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಹೋಗಲೇ. ನೀನ್ ಹೋಗೆ. ಅದಕ್ಕೆ ಬುದ್ಧಿ ಇರೋಳನ್ನ ಮದ್ವೆ ಆಗ್ಬೇಕಾಗಿತ್ತು ನಾನು. ಬುದ್ಧಿ ಇರೋಳು ಯಾರು ನಿನ್ನ ಮದ್ವೆ ಆಗ್ತಾ ಇರ್ಲಿಲ್ಲ, ತಿಳ್ಕೊ. ಅದನ್ನೇ ನಾನು ಪ್ರೂವ್ ಮಾಡ್ಬೇಕಾಗಿದ್ದು. ಏನು ಏನು ನನ್ಗೆ ರೋಡಲ್ಲಿ ಐಫೋನ್ ಸಿಕ್ತು. ಹಂಗೆ ಒಂದ್ ಬ್ಯಾಡ್ ನ್ಯೂಸು ಐತೆ. ಹೌದಾ? ಏನು ಬ್ಯಾಡ್ ನ್ಯೂಸ್ ಏನು ಅಂದ್ರೆ ಬೆಳಗಿಂದ ನಮ್ಮನೆ 3 ಕುರಿನೂ ಕಾಣಿಸ್ತಾ ಇಲ್ಲ. ಮಮ್ಮಿ ನಂಗೆ ಯಾಕೋ ಫಾಸ್ಟ್ ಫುಡ್ ತಿನ್ಬೇಕು ಅನ್ಸ್ತಾ ಇದೆ. ಫಾಸ್ಟ್ ಫುಡ್ ಇನ್ನು ಫಾಸ್ಟ್ ಆಗಿ ತಿನ್ಸ್ಬೇಕಾ? ಯಾಕ್ಲೆ ಏನಾಗಿರ್ಲಿ?
ಏನ್ ಹೇಳ್ರಿ ನೀವು ಅಪ್ಪ ಹಾಕೊಂತ್ರಿ ಏ ಇಲ್ಲ ರೀ ಹಣ್ಣು ನೋಡ್ತಾ ಏ ಹೋಗ್ರಿ ಹಣ್ಣು ನೋಡ್ತಾ ಏ ಹೋಗ್ರಿ ಹಣ್ಣು ನೋಡ್ತಾದ್ರಿ ಇಲ್ಲ ರೀ ಹಣ್ಣು ನೋಡ್ತಾದ್ರಿ ಮಾಡಿ ತೋರ್ಸಿ ನೋಡ್ನು. ಮದುವೆ ಕಾರ್ಡ್ ತಗೊಳ್ಳಿ, ನೀವು ತಗೊಳ್ಳಿ. ಮನೇಲಿ ವೇಸ್ಟ್ ಆಗಿತ್ತು, ಬೇಸಿಗೆ ಅಲ್ವಾ, ಅದಕ್ಕೆ ಶೆಕೆ ಬೀಸ್ಕೊಳ್ಳಿ ಅಂತ ತಗೊಂಡ್ಬಿಟ್ಟೆ. ಬೆಣ್ಣೆ ಶಾಂತಮ್ಮನ ಯಾಕೋ ಬರ್ತೆ ಕರೆಸ್ಕೊಂಡೆ. ಇದನ್ನ ಹಾಕೊಂಡ್ರೆ ಬೇರೆ ಪಿಶಾಚಿ ಎಲ್ಲ ನಿನ್ನ ಹತ್ರ ಬರ. ಹಂಗ ನಾ ಕಷ್ಟಪಟ್ಟು ನಿನ್ನ ಕಟ್ಕೊಂಡಿರೋದೇನಕ್ಕೆ? ಹಂಗಲ್ಲ ರೀ, ಇದನ್ನ ಹಾಕೊಂಡ್ರೆ ಪೀಡೆ ಪಿಶಾಚಿ ಎಲ್ಲ. ಏನಂದ್ರಿ? ಪ್ರತೀಕ್ ಬಾರೋ ಇಲ್ಲಿ, ಬಾರೋ ಇಲ್ಲಿ. ನಾನು ಏನಂತ ಕರೆಯೋದು? ಮಚ್ಚ, ಮಚ್ಚಿ, ಮಾಮ, ಮಾಮೋಯ್, ಇವ್ರೆ ಏನಂದ್ರೆ ಈ ಕಾಲ್ ಮಿ ಬೇಬಿ. ಹೆಸರು ಬೇಕಾರೆ ಆಕಾಶ ಅಂತ ನನ್ನ ಹೆಸರು. ಟ್ರೆಂಡಿಂಗ್ ಆಗೊಂದು ಹೇಳ. ಹೋಗ ಬಾಯ್. ಎಷ್ಟೆಲ್ಲ ಹೇಳ್ಬೇಕ ನಿನಗ? ಬರೀ ಹಗಲೇಳ ಅದನ್ನೇ ಹೇಳುದು ನನಗ. ಇರ್ದಿರು ಹೋಗದ್ ಬಿಟ್ಟು ಹೋಗ. ಯಾಕ ಅಷ್ಟೆಲ್ಲ ಬೇಯತ್ತಾನವ? ಹೋಗುದಾರು ಹೋಗ್ಬಿಡತ್ತಾಗ. ಅಲ್ಲೋ ತಮ್ಮ, ಹೋಗೋದೇನ್ ದೊಡ್ಡ ಮಾತ? ನಿಂತ ಕಾಲ್ ಮೇಲೆ ಹೋಗ್ತಿದ್ದೆ. ಅವನವನ ಧರ್ಮಸ್ಥಳ ಸಂಘದಾಗ 5 ಲಕ್ಷ ರೂಪಾಯಿ ಸಾಲ ಮಾಡ್ಯಾನ ನನ್ನ ಹೆಸರ ಮೇಲೆ. ಮಚ್ಚ ನಿಂಗೊಂದ್ ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದ್ರ ಇಷ್ಟ, ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಮತ್ತೆ ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಎಷ್ಟು ಉರ್ಸ್ತಾವ್ರು. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ, 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ನಾನು ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳು. ಈ ಸಲ ಆನೆನೂ ರಿಯಲ್, ಬಾಳೆಹಣ್ಣು ರಿಯಲ್, 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು. ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನೆಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ, ಬಾಳೆಹಣ್ಣು, ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಎಲ್ಲಾ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ, ಹೇಳ್ಬಿಡಪ್ಪ ನೀನೆ. ಆಯ್ತು ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ದೋಸ್ತ, ನಿನಗ ನಮಗೆ ಕಂಪೇರ್ ಮಾಡಕ್ ಹೋಗ್ಬೇಡ. ಎಷ್ಟು ಬಿಜಿ ಆಗಿರ್ತಲ್ಲ ಅಷ್ಟು ನಾನು ಫ್ರೀ ಆಗಿರ್ತೇನೆ. என்ன மேட்ச்டா எஸ்டர்டே எம்ஐ ವರ್ಸಸ್ RCB. ಎಮ್ಐಗೆ ಭಯ ಇರುತ್ತದೋ ಇಲ್ಲಿಯೋ ವಿನ್ ಆಗ್ತಾರೆ RCB ಅಂತ. ಮನೇಲಿ ಕುಂತಿರೋ ಪುಲ್ಲಿಂಗ್ ಹೋಗಿ ಬೀಜ ಹಿಂಗೆ போயிட்டு ಅಲ್ಲ. ಫೈನಲ್ என்னடா நாங்கள் பாய்ஸ் RCB பாய்ஸ் ஆல்வேஸ் பீஜா கெட்டிங் இன்டு பாய் அண்ட் ரிவர்ஸ் டேக் ஆல்வேஸ். பட் புல்லிங்கோ நான் ஒரு சொல்றேன்டா டேய், 5 ಕಪ್ ಇರೋ ಅವ್ರನ್ನೇ ಬಿಟ್ಟಿಲ್ಲ. ಇನ್ನು ನೀವು
ಬ್ಯಾನ್ ಆಗೋದಕ್ಕೆ ಫೇಮಸ್ ಆಗಿರ್ತಿಂಗೋ ನಿಂಗ ಪುಲ್ಲಿಂಗೋ ನಿಂಗಳ ಎಲ್ಲ ಅಡೇ ವೇಸ್ಟ್ ಅಡೇ. ಒನ್ ಮೋರ್ ಥಿಂಗ್ ಏನ ಇವ ಅಪ್ಪಪ್ಪ ವರ ರೆಗ್ಯುಲರ್ ನಾಟ್ ವರ ಎಪ್ಪಪ್ಪ ಡಿಮ್ಯಾಂಡ್ ವರದು ಅಪ್ಪ ಎಲ್ಲ ಜೈ RCB ಒಡ ಪುಲ್ಲಿಂಗೋ ನಿಂಗಡಂಗ ಬೊಡ್ಬೊಡ್ಜಿಂಗ ಮಚ್ಚ ಇವತ್ತು RCB MI ಮ್ಯಾಚ್ ಗೊತ್ತು. ನಿನ್ ಪ್ರಕಾರ ಇವತ್ತು ಟಾಸ್ ಯಾರು ಗೆಲ್ಬೋದು? ನನ್ ಪ್ರಕಾರ ಮಚ್ಚ ಲಾಸ್ಟ್ ಟೈಮ್ RCB GT ಆದಾಗ GT ಟಾಸ್ ಗೆದ್ದಿತ್ತು. ಆದ್ರೆ ಈ ಸಲ ಪಕ್ಕ RCB ಇಲ್ಲ MI ಅದೆರಡರಲ್ಲಿ ಯಾವ್ದಾದ್ರು ಒಂದು ಟಾಸ್ ಗೆಲ್ಲುತ್ತೆ ಮಚ್ಚ. ಲೇ ಅದೆರಡು ಆದಾಗ ಅದೆರಡರಲ್ಲೇ ಕಣ ಗೆಲ್ಲೋದು. ಗೊತ್ತಿರೋ ಅಂತ ಕೇಳ್ತಿದ್ಯಾ ಮತ್ತೆ? ಸರಿ ಆಯ್ತು ಬಿಡು ಹೋಗ್ಲಿ. ಮ್ಯಾಚ್ ಯಾರು ಗೆಲ್ಬೋದು ಮಚ್ಚ ಇವತ್ತು? ಮಚ್ಚ ಇವತ್ ಮ್ಯಾಚ್ ಲಾಸ್ಟ್ ಟೈಮ್ RCB GT ಆಡಿದಾಗ GT ಗೆದ್ದಿತ್ತು. ಈ ಸಲ ಪಕ್ಕ RCB ಗೆಲ್ಲುತ್ತೆ ಮಚ್ಚ. ಪಕ್ಕ RCB ನಾ? ಹೂ ಮಚ್ಚ ಪಕ್ಕ RCB. ಹಂಗಾರ 500 ರೂಪಾಯಿ ಹಾಕ್ಬಿಡು RCB ಮೇಲೆ. ಹೂ ಮಚ್ಚ ಹಾಕ್ಬಿಡು. ಓಕೆ ಆದ್ರೆ ಏನಾದ್ರೆ RCB ಗೆಲ್ಲಿಲ್ಲ ಅಂದ್ರೆ MI ಗೆಲ್ಲುತ್ತೆ ಮಚ್ಚ. ಅಣ್ಣ ಹೊಟ್ಟೆ ಅನ್ನ ತಿಂತಾರ ಏಳ್ ತಿಂತಾರ ಅಣ್ಣ ಇವರು. ಲೋ ಮಗ ಸಾರಿ ಕಣ, ನಿನ್ ಮದ್ವೆಗ್ ಬರಕ್ಕಾಗಲ್ಲ, ಏನೋ ಎಮರ್ಜೆನ್ಸಿ ಐತೆ. ನೀನ್ ಬಂದು ಏನ್ ಪ್ರಯೋಜನ ಮಗ? ನಾನ್ ಮದ್ವೆ ಆಗ್ಬೇಕಿರೋ ಹುಡುಗಿ ಯಾರ ಜೊತೆ ಓಡೋದವಳೆ. ಸರಿ ಮಗ. ಅಮ್ಮ ನಾನೇನೋ ನಿನಗೆ ಹೇಳ್ಬೇಕು, ಇಲ್ಲಿ ಹತ್ರ ಬರಮ್ಮ. ಈಗೆಲ್ಲ ಬರಕ್ಕಾಗಲ್ಲ ಕಂದ, ಒಂಚೂರು ಲೆಕ್ಕ ನೋಡ್ತಿದ್ದೀನಿ, ಬಿಸಿ ಇದೀನಿ, ಆಮೇಲೆ ಸಿಗ್ತೀನಿ. ಹೌದಾ ಸರಿ ಬಿಡು, ಆಮೇಲೆ ಹೇಳ್ತೀನಿ. ಅಮ್ಮ ಈಗ ಲೆಕ್ಕ ನೋಡು ಆಯ್ತಲ್ಲ, ಈಗ ಕುತ್ಕೊಳ್ಳಮ್ಮ, ಏನೋ ಹೇಳ್ತೀನಿ. ನಂಗೆ ಇನ್ನೂ ಬಟ್ಟೆ ವಾಷಿಗೆ ಹಾಕ್ಬೇಕು. 1 ಗಂಟೆ ಆದ ಕೂಡಲೇ ಬಂದ್ಬಿಡ್ತೀರಾ ಊಟ ಅನ್ಕೊಂಡು? ಅಡ್ಗೆ ಮಾಡೋದ್ ಬೇಡವಾ? ಬಿಡು ಕೈ. ಅಮ್ಮ ಊಟ ಮಾಡಾಯ್ತಲ್ಲ, ಈಗೇನೋ ಹೇಳ್ಬೇಕು, ಬರಮ್ಮ. ಇಲ್ಲ ಬರಲ್ಲ. ಅಪ್ಪ ಮಗಳು ಇಬ್ರು ಒಂದ್ ಚಾನ್ಸ್ ಸಿಕ್ಕರು ಬಿಡಲ್ಲ, ರೇಗಿಸ್ತಾ ಇರ್ತೀರಾ. ಹೋಗಿ ನಿಮ್ಮ ಅಪ್ಪಂಗೆ ಕೂರ್ಸ್ಕೊಂಡು ಹೇಳು, ಅದೇನ್ ಹೇಳ್ಬೇಕು. ಹೌದಾ ಇದೇ ಮಾತಾ? ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಬರ್ತೀವೋ ಇಲ್ವೋ? ಇಲ್ಲ ಬರಲ್ಲ. ಆಯ್ತು ಬಿಡು, ನಾನು ಅಪ್ಪಂಗೆ ಹೇಳ್ಕೊತೀನಿ. ಅಪ್ಪ ಬಾ ಕುತ್ಕೋ. ಅಪ್ಪ ನೀನ್ ನಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತೀಯಾ. ಹ್ಯಾಪಿ ಮದರ್ಸ್ ಡೇ ಅಪ್ಪ. ಐ ಲವ್ ಯು ಅಪ್ಪ. ಹ್ಯಾಪಿ ಮದರ್ಸ್ ಡೇ ಟು ಮೀ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಯಾವತ್ತಿದ್ರು ನಮ್ಮ ಅಮ್ಮನೇ ನನ್ನ ಬೆಸ್ಟ್ ಫ್ರೆಂಡು. ಅಮ್ಮ